ಸಹಕಾರಿ ರಂಗವು ಬೆಳೆಯಲು ಎಲ್ಲರ ಸಹಕಾರ ಅಗತ್ಯ. ಸಚಿವ ಶಿವರಾಜ ತಂಗಡಗಿ. ಕೊಪ್ಪಳ ಜಿಲ್ಲೆಯಲ್ಲಿ 6 ಲಕ್ಷ ಜನ ಸದಸ್ಯರ ಸಂಖ್ಯೆ ಇದ್ದು, ಕೇವಲ 3 ಲಕ್ಷ ಸದಸ್ಯರು ನೋಂದಣಿಯಾಗಿದ್ದು, ಮುಂದಿನ ದಿನಮಾನದಲ್ಲಿ ಇದರ ಕುರಿತು ಜಾಗೃತಿ ಮೂಡಿಸುವ ಮೂಲಕ ಸದಸ್ಯರ ಸಂಖ್ಯೆ ಹೆಚ್ಚಿಸಲಾಗುವುದು ಎಂದು ರಾಯಚೂರು ಕೊಪ್ಪಳ ಸಹಕಾರ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ ಪಾಟೀಲ್ ತೋರಣದಿನ್ನಿ ಹೇಳಿದರು. ಕುಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಶನಿವಾರದಂದು ಆಯೋಜಿಸಿದ್ದ ಸಹಕಾರ ಜಾಗೃತ ಸಮಾವೇಶ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಸಹಕಾರಿ ಸಂಘಗಳಲ್ಲಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಿ ರೈತರ ಆರ್ಥಿಕ ಸಬಲತೆಗೆ ಆದ್ಯತೆ ನೀಡುವುದರ ಜೊತೆಗೆ ಯಶಸ್ವಿನಿಯಲ್ಲಿ ಆರೋಗ್ಯಕ್ಕೆ ಆರ್ಥಿಕ ನೆರವು ಇದ್ದು ಯಶಸ್ವಿನಿ ನೋಂದಣಿ ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ದುರುಪಯೋಗ ಪಡಿಸಿಕೊಂಡ ಸಹಕಾರಿ ಸಂಘದ 104 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ದುರುಪಯೋಗವಾದ ಹಣವನ್ನು ಮರು ಪಾವತಿ ಮಾಡಿಕೊಳ್ಳಲು ಸಚಿವರ ಮಾರ್ಗದರ್ಶನದಲ್ಲಿ ಕಾರ್ಯ ಪ್ರವೃತ್ತರಾಗಲಾಗುವುದು ಎಂದರು. ಹಾಲು ಉತ್ಪಾದನೆಯಲ್ಲಿ 2,13,000ವಿದ್ದು, ಇದರಲ್ಲಿ 1,30,000 ಮಾತ್ರ ಮಾರಾಟವಾಗುತ್ತಿದೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದರು. ಈ ವೇಳೆ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಮಾತನಾಡಿ, ಸಹಕಾರಿ ರಂಗ ಬೆಳೆದರೆ ರೈತನ ನೆಮ್ಮದಿ ಸಾಧ್ಯವಾಗುತ್ತದೆ. ಸಹಕಾರಿ ರಂಗವು ಬೆಳೆಯಬೇಕಾದರೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಕೊಪ್ಪಳ ಜಿಲ್ಲೆಯಲ್ಲಿ ರಾಯರೆಡ್ಡಿಯವರು ಹೊಸ ಸಂಚಲನವನ್ನು ಮೂಡಿಸಿದ್ದಾರೆ. ರಾಯರೆಡ್ಡಿಯವರು ಅಭಿವೃದ್ಧಿಯಲ್ಲಿ ಸಾಕಷ್ಟು ಮುಂದಿದ್ದಾರೆ, ಆದರೆ ನಾನು ಅವರಷ್ಟು ಅಭಿವೃದ್ಧಿ ಮಾಡಿಲ್ಲ ಎಂದ ಅವರು, ಮೊದಲು ಸಹಕಾರಿ ಸಂಘಗಳು ಸೀಮಿತ ವರ್ಗಕ್ಕೆ ಮೀಸಲಾಗಿದ್ದು, ಸರ್ಕಾರ ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಹಕಾರ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ ಎಂದರು. ರಾಯಚೂರಿನಿಂದ ಕೊಪ್ಪಳ ಜಿಲ್ಲೆಗೆ ಸಹಕಾರ ಕ್ಷೇತ್ರವನ್ನು ಬೇರೆಯಾಗಿ ವಿಂಗಡಣೆ ಮಾಡುವಂತೆ ಸಚಿವ ರಾಜಣ್ಣನವರಿಗೆ ಮನವಿ ಮಾಡಿದರು. ನಂತರ ಎಸ್ ಪಾಟೀಲ್ ಮಾತನಾಡಿ, ಎಲ್ಲಿ ಪ್ರಾಮಾಣಿಕರು ಇರುತ್ತಾರೋ ಅಲ್ಲಿ ಸಹಕಾರಿ ಸಂಘಗಳು ಅಭಿವೃದ್ಧಿ ಹೊಂದುತ್ತವೆ. ಇಂತಹ ಸಮಯದಲ್ಲಿ ಹಾಲಪ್ಪ ಆಚಾರ್ ಅವರನ್ನು ನೆನೆಯಲೇಬೇಕು. ಅವರು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ರೈತರು ಎಲ್ಲಿಯವರೆಗೆ ದುಡಿದು ಸಾಲ ಮರುಪಾವತಿ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವರು ಉದ್ಧಾರ ಆಗುವುದಿಲ್ಲ ಎಂದರು. ಸಹಕಾರಿ ಕ್ಷೇತ್ರದವರು ಬಲಿಷ್ಠವಾದರೆ ನಮ್ಮದೇ ಒಂದು ಸರ್ಕಾರ ರಚನೆಯಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಂತರ ಕೆ ಪಾಟೀಲ್ ಮಾತನಾಡಿ, ವೆಂಕಟರಾವ್ ಅವರು ರಾಯಚೂರು ಸಹಕಾರಿ ಕ್ಷೇತ್ರ ಬೆಳವಣಿಗೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಹೇಳಿದರು. ಸಹಕಾರಿ ಸಂಸ್ಥೆ ಬೆಳೆಸುವಲ್ಲಿ ಯುವಕರ ಪಾತ್ರ ಪ್ರಮುಖವಾಗಿದ್ದು, ಯುವಕರು ಹಿಂದೇಟು ಹಾಕುತ್ತಿದ್ದಾರೆ. ಯುವಕರನ್ನು ಓಲೈಸುವ ಕೆಲಸ ಮಾಡುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಹಾಗೂ ತುಳಿತಕ್ಕೆ ಒಳಪಟ್ಟವರು ಈ ಸಹಕಾರಿ ರಂಗಕ್ಕೆ ಬರಬೇಕು. ಅವರನ್ನು ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ ಎತ್ತಿ ಹಿಡಿಯುವ ಕೆಲಸ ಮಾಡಲಾಗುವುದು ಎಂದರು. ಸಹಕಾರಿ ಕ್ಷೇತ್ರದ ಬದಲು ಖಾಸಗಿ ಕ್ಷೇತ್ರದವರು ಸಾಲಗಾರರ ಮನೆ ಬಾಗಿಲು ಕಾಯ್ದು ಹಣ ವಸೂಲಿ ಮಾಡುತ್ತಾರೆ. ಸಹಕಾರಿಗಳು ಇಂತಹ ಮಾಡುವುದಿಲ್ಲ. ಸಹಕಾರಿಗಳು ಜನಹಿತ ಮಾಡುತ್ತಿವೆ. 75 ವರ್ಷದಿಂದಲೂ ನಾವು ಹಿಂದುಳಿದಿದ್ದೇವೆ ಎಂದರು. ರಾಯರೆಡ್ಡಿ ಏನಾದರೂ ಮಾಡಿದರೆ ಹೊಸದನ್ನೇ ಮಾಡುತ್ತಾರೆ. ಸಹಕಾರಿ ಸಚಿವರು ಕರೆದರೂ ಕೆಲವೊಂದು ಕಡೆ ಕಾರ್ಯಕ್ರಮ ತಪ್ಪಿಸುತ್ತಾರೆ. ಆದರೆ ರಾಯರೆಡ್ಡಿಯವರ ಅಟ್ರಾಕ್ಟಿವ್ನಿಂದ ಇಂದು ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದರು. ನಂತರದಲ್ಲಿ ಸಹಕಾರ ಸಚಿವ ರಾಜಣ್ಣ ಮಾತನಾಡಿ, ರೈತರು ಬೆಳೆದ ಬೆಳೆಗಳಿಗೆ ರೈತನೇ ಬೆಲೆ ಕಟ್ಟಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವವರೆಗೂ ರೈತ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದರು. ವಿದ್ಯಾವಂತರು ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು. ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಹಕಾರಿ ರಂಗವನ್ನು ಬಲಪಡಿಸಬೇಕು ಎಂದರು. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಸಹಕಾರ ಸಂಘವನ್ನು ಮಾಡುವ ಮೂಲಕ ಎಲ್ಲರೂ ಈ ರಂಗದಲ್ಲಿ ತೊಡಗುವಂತೆ ಮಾಡಲಾಗುವುದು ಎಂದರು. ಸಹಕಾರ ಸಂಘದ ಕುರಿತು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಮಾಹಿತಿ ನೀಡಲು ಪಠ್ಯ ಪುಸ್ತಕದ ಮೂಲಕ ತಿಳಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಸಹಕಾರ ಸಂಘದಲ್ಲಿ ಷೇರುದಾರರ ಬೆಳವಣಿಗೆಗೆ ಶ್ರಮಿಸಬೇಕು. ಸಹಕಾರ ಆಂದೋಲನದಲ್ಲಿ ಅಸಹಾಯಕರಿಗೆ ಸಹಾಯ ಮಾಡಿದ್ದಕ್ಕೆ ನಾವು ಇಂದು ಹಣ ಜಾತಿ ಇಲ್ಲದೆ ನಿಮ್ಮ ಆಶೀರ್ವಾದದಿಂದ ವಿಧಾನಸಭೆ ಪ್ರವೇಶ ಮಾಡಿದ್ದೇವೆ ಎಂದರು. ರಾಜ್ಯದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು ಎಂದು ಸಿಎಂ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿರುವುದರಿಂದ ಇಂದು ಭಿಕ್ಷುಕರ ಸಂಖ್ಯೆ ಈಗ ವಿರಳವಾಗಿದೆ ಎಂದು ಸಿಎಂ ಅವರ ಪರ ಹೆಮ್ಮೆಯ ಮಾತುಗಳನ್ನಾಡಿದರು. ಕೊನೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ರಾಯರೆಡ್ಡಿ ಮಾತನಾಡಿ, ಸಹಕಾರ ಕ್ಷೇತ್ರವನ್ನು ಉನ್ನತೀಕರಿಸಿ ಸದಸ್ಯರನ್ನು ಹೇಗೆ ದ್ವಿಗುಣಗೊಳಿಸಬೇಕು ಹಾಗೂ ಇದಕ್ಕೆ ಸಮಾವೇಶದಲ್ಲಿ ಕೆಲವು ನಿರ್ಣಯಗಳನ್ನು ಮಂಡಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ವಾದ್ಯಮೇಳಗಳೊಂದಿಗೆ ಸಹಕಾರ ಪಿತಾಮಹ ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಸಹಕಾರ ಇಲಾಖೆ ಸಚಿವರನ್ನು ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಹಕಾರಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ, ವೆಂಕಟರಾವ್ ನಾಡಗೌಡ, ಹಸನ್ ಸಾಬ ದೋಟಿಹಾಳ, ಶಿವಶಂಕರ್ ಗೌಡ ಪಾಟೀಲ್, ಅಮರೇಗೌಡ, ಬಯ್ಯಾಪುರ, ಶೇಖರಗೌಡ, ಮಾಲಿಪಾಟೀಲ್, ಸುರೇಶರೆಡ್ಡಿ ಮಾದಿನೂರು, ವೃಷಭೇಂದ್ರಯ್ಯ, ಜೆ.ಎಂ. ಶಿವಪ್ಪವಾದಿ, ಬಸವರಾಜ ರಾಜೂರು, ಲಲಿತಮ್ಮ ಯಡಿಯಾಪುರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಎಲ್.
ಅರಸಿದ್ದಿ ಹಾಗೂ ತಹಶೀಲ್ದಾರರು, ಪಟ್ಟಣ ಪಂಚಾಯಿತಿ ಸದಸ್ಯರು, ವಿವಿಧ ಇಲಾಖೆ ಅಧಿಕಾರಿಗಳು, ಗಣ್ಯರು, ಮುಖಂಡರು ಇದ್ದರು. ವರದಿ ಚೆನ್ನಯ್ಯ, ಹಿರೇಮಠ, ಕುಕನೂರು. ಸಹಕಾರ ರಂಗ ಬೆಳಿಬೇಕಾದ್ರೆ ಸಹಕಾರ ಆದ್ರೆ ಈ ಸತೆ ನಮ್ಮ ಜಿಲ್ಲೆಯೊಳಗ ಹೊಸ ಸಂಚಲನ ಏನಾದರೂ ಮುಗಿಸಿದ್ರೆ ಸನ್ಮಾನ್ಯ ರಾಯರೆಡ್ಡಿ ಸಾಹೇಬ್ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಏನ್ ಸಹಕಾರಿ ಜಾಗೃತಿ, ಸಹಕಾರ ಸಂಘಗಳನ್ನು ಕಟ್ಟಬೇಕು. ಕಟ್ಟಿದ ಮೇಲೆ ಅಲ್ಲೇ ರಾಜಕಾರಣಕ್ಕಿಂತ ಆ ಸಹಕಾರಿ ಸಂಘ ಬೆಳೆಯಲಿಕ್ಕೆ ಚಿಂತನೆಗಳಾಗಬೇಕು. ಯಾವ ರೀತಿ ಸಾಲ ಕೊಡಬೇಕು, ಯಾವ ರೀತಿ ಸಾಲನ ತುಂಬಿಸಬೇಕು ಮತ್ತು ಯಾರಿಗೆ ತೊಂದರೆ ಆಗಲಾರ ರೀತಿಯೊಳಗ ಆ ಸಹಕಾರಿಗಳನ್ನ ಬೆಳೆಯುವ ಕೆಲಸ ಆಗ್ಬೇಕಾದ್ರೆ ಬಹಳ ತ್ಯಾಗ ಮತ್ತು ಜವಾಬ್ದಾರಿ ಬಹಳಷ್ಟು ಇದೆ ಈ ಸಂಘ. ಇಲ್ಲಿ ಸಂಘಗಳು ಕೆಲಸ ಮಾಡೋದು, ಸಂಘವನ್ನ ಕಟ್ಟೋದಷ್ಟು ಸರಳದ ಮಾತಲ್ಲ. ಸಹಕಾರಿ ಸಂಘ, ವಿಶೇಷವಾಗಿ ಸಹಕಾರಿ ಸಂಘ ಟಿಪ್ಪಣಿಗಳು ಬರೋದು ಬಹಳ. ನನಗೆ ಹೇಳಿದ್ರಿ ಮೊದಲು ಸಹಕಾರಿ ಸಂಘಗಳಂದ್ರೆ ಕೆಲವೊಂದಿಷ್ಟು ಮಂದಿ ಹಿಡಿತದೊಳಗಿದ್ರು, ಕೆಲವ ಸಮಾಜ ಹಿಡಿತದೊಳಗಡೆ ಇದ್ದು. ಇವತ್ತ ಆ ರೀತಿಯ ಸರ್ಕಾರ ವಿಶೇಷವಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಹಕಾರಿ ಸಂಘದಾಗ ತಂದೆ ಆದಂತಹ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸಹಕಾರಿ